ಹಾಯ್ ನನ್ನ ಪ್ರೀತಿ ಕನ್ನಡಿಗರಿಗೆ ನಮಸ್ಕಾರ. ನಾವಿವತ್ತು ಸಮಾಧಾನದ ಬಗ್ಗೆ ತಿಳ್ಕೊಳ್ಳೋಣ. ಎ ಗುಡ್ ಆನ್ಸರ್. ಈಗ ನಮ್ಮ ಮನೇಲಿರೋರೇ ಅಂತ ತಿಳ್ಕೊಳ್ಳೋಣ, ಒಂದು ಕ್ವಶನ್ ಕೇಳಿದ್ದಾರೆ. ಅದರಿಂದ ನಾವು ಕೊಡಬೇಕಾಗಿರೋ ಸಮಾಧಾನ, ಬೇಗ ಹೇಳು, ಟಕ್ ಅಂತ ಹೇಳು 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 ಅಂತ ಟಕ್ ಅಂತವ್ರು ನಮ್ಮನ್ನ ತೊಂದರೆ ಕೊಟ್ಟರು ನಾವು ಯೋಚನೆ ಮಾಡಿ ಸಮಾಧಾನ ಹೇಳಿ. ಯಾಕಂದರೆ ಅವ್ರು ಕೇಳೋ ಕ್ವಶನ್ನು ಏನಾರು ಆಗಿರ್ಬೋದು, ನೀವು ಕೊಡೋ ಆನ್ಸರ್ಗೆ ತುಂಬ ವ್ಯಾಲ್ಯೂ ಇರುತ್ತೆ. ಯಾವುದೇ ಚಿಕ್ಕ ಆನ್ಸರ್ ಇದ್ರೂ ಜಗಳ ನಡೆಯೋದನ್ನು ಸ್ಟಾಪ್ ಆಗ್ಬೋದು, ಇಲ್ಲ ಜಗಳ ನಡೀಬೋದು. ಎದುರುಗಡೆ ಇರೋರ ಸಮಾಧಾನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ಕ್ವಶನ್ಗೆ ಬೆಲೆ ಇಲ್ಲ, ಆನ್ಸರ್ಗೆ ಬೆಲೆ. ಒಂದ್ಸಲ ಯೋಚನೆ ಮಾಡಿ ನಾನು ಹೇಳಿದ್ದು. ಅದಕ್ಕೋಸ್ಕರನೇ ಯಾರು ಏನೇ ತೊಂದರೆ ಕೊಟ್ಟು ಕ್ವಶನ್ ಮಾಡಿದ್ರು ನೀವು ತಾಳ್ಮೆಯಿಂದ ಒಳ್ಳೆ ಮನಸ್ಸಿಂದ ಯೋಚನೆ ಮಾಡಿ, ಅದು ನಮ್ಮ ಬ್ರೈನ್ಗೆ ಹೋಗಬೇಕು, ಅಲ್ಲಿಂದ ಮನ್ಸಿಗೆ ಬರಬೇಕು, ಆಮೇಲೆ ಬಾಯಲ್ಲಿ ಆಚೆ ಬರಬೇಕು. ಇದಿಷ್ಟೊಂದು ಪ್ರಾಸೆಸ್ ಇದೆಯಾ? ಎಸ್, ಆ ಪ್ರಾಸೆಸ್ಸಲ್ಲಿ ಬಂದ್ರೇ ಒಳ್ಳೆ ಆನ್ಸರ್ ಬರುತ್ತೆ, ನಿಮಗೆ ಗೌರವ ಇರುತ್ತೆ. ಅವ್ರು ಟಕ್ ಅಂತ ಕೇಳಿದಾರೆ ಅಂತ ನಾವು ಪಟ್ ಅಂತ ಆನ್ಸರ್ ಕೊಟ್ಟರೆ ಮುಗೀತು. ಅವ್ರಿಗೂ ನಮಗೂ ಯಾವುದೇ ಥರ ಡಿಫ್ರೆನ್ಸ್ ಇರಲ್ಲ. ಅರ್ಥ ಆಯ್ತಾ? ಸ್ವಲ್ಪ ಜನ ಶಾರ್ಟ್ ಟೆಂಪರ್ಸ್ ಇರ್ತಾರೆ. ಅವರು ಟಕ್ 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 ಅಂತ ಕೇಳಿದ ತಕ್ಷಣ ನಾವು ಶಾರ್ಟ್ ಟೆಂಪರ್ ಆಗ್ಬಿಟ್ಟು ನಾವು ಟಕ್ ಟಕ್ ಅಂತ ಆನ್ಸರ್ ಕೊಟ್ಟರೆ ಅವ್ರಿಗೂ ನಮಗೂ ಏನಿದೆ ಹೇಳಿ ಡಿಫ್ರೆನ್ಸೇಷನ್? ಒಂದು ಸಲ ನೀವು ಯೋಚನೆ ಮಾಡಿ. ಅದಕ್ಕೆ ನಾನು ಹೇಳೋದೇನೆಂದರೆ, ನಾವು ಯಾವ ಥರ ಆನ್ಸರ್ ಕೊಡ್ತೀವೋ ಆ ಆನ್ಸರ್ ನಮ್ಮ ಮಕ್ಕಳು ನೋಡಿ ಅದನ್ನೇ ಕಲ್ತ್ಕೊತಾರೆ ನಾಳೆಗೆ. ಆದರೆ ನಾನು ಹೇಳ್ತಾರೆ, ಕೋಪ ಬರುತ್ತೆ, ನಾನು ಇಲ್ಲ ಅಂತಿಲ್ಲ, ನನಗೂ ಕೋಪ ಬರುತ್ತೆ. ಒಂದೊಂದು ಸಲ ತಾಳ್ಮೆ ಹೊರಟೋಗ್ಬಿಟ್ಟು ಕಂಟ್ರೋಲ್ ಲಾಸ್ ಆಗಿ ಏನೋ ಮಾತಾಡ್ಬಿಡ್ತೀವಿ. ಬಟ್ ಅವ್ರು ಕೇಳಿರೋ ಕ್ವಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಬೆಲೆ ಉಳ್ಕೋಬೇಕು ಅಂತ ಹೇಳಿದ್ರೆ, ಗಂಡ ಎಂತಿ ಅಂದರೆ ಇಟ್ಸ್ ಓಕೆ, ಅವರು ಮಾತಾಡ್ತಾರೆ ಮಾಡ್ತಾರೆ. ಬೇರೆಯವರು ನಿಮಗೆ ಒಂದು ಕ್ವಶನ್ ಕೇಳಿದ್ದಾರೆ ಅಂದರೆ ಪ್ಲೀಸ್ ವೆಯ್ಟ್, ದೆನ್ ಆನ್ಸರ್. ಅವ್ರಿಗೋಸ್ಕರ ನಾವು ಟಕ್ 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 ಅಂತ ನಾವು ಆನ್ಸರ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಅವ್ರ ಹತ್ರ ನಾವು ಕೆಟ್ಟವರಾಗೋ ಅವಶ್ಯಕತೆಯೂ ಇಲ್ಲ. ಏನಂತೀರ ಫ್ರೆಂಡ್ಸ್? ಥ್ಯಾಂಕ್ ಯು.